ವೀಕ್ಷಕರೇ, ಇದೊಂದು ಬ್ರೇಕಿಂಗ್ ನ್ಯೂಸ್ ಎಂದು ಹೇಳಬಹುದು. ದಿಲ್ಲಿ ಲಿಕ್ಕರ್ಗೆ ಸಂಬಂಧಪಟ್ಟಂತೆ ದೇಶದಲ್ಲಿ ಒಬ್ಬ ಮಹಾ ನಾಯಕಿಯೊಬ್ಬರನ್ನು ಇಡಿ ಅಧಿಕಾರಿಗಳು ಬಂಧಿಸುವ ಮೂಲಕ ಕಾನೂನು ಯಾರಪ್ಪನ ಆಸ್ತಿಯಲ್ಲ ಎಂಬ ಒಂದು ಸ್ಟ್ರಾಂಗ್ ಮೆಸೇಜನ್ನು ಈ ಹಗರಣಗಳು ಮತ್ತು ಅಕ್ರಮ ವೀರರಿಗೆ ಸಂದೇಶ ಕಳಿಸಿದಂತಾಗಿದೆ. ವೀಕ್ಷಕರೇ ನಮಸ್ತೆ. ವೀಕ್ಷಕರೇ, ಇದು ಪಬ್ಲಿಕ್ ಟೈಮ್ಸ್ 24x7 ನ್ಯೂಸ್ ಚಾನಲ್. ಇದೀಗ ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂತಂದರೆ, ತಾನೊಂದೇ ದೊರೆ, ತಾನೊಬ್ಬನೇ ಮುಖ್ಯಮಂತ್ರಿ ಎಂದು ಬೀಗುತ್ತಿದ್ದ ಕೇಜ್ರಿವಾಲ್ ತನ್ನ ಬುಡಕ್ಕೇನೆ ತಂದುಕೊಂಡಿದ್ದಾರೆ ಡಿಲ್ಲಿ ಲಿಕ್ಕರ್ ಸ್ಕ್ಯಾಮ್ನಿಂದ. ಈಗ ಲೇಟೆಸ್ಟ್ ವಿಷಯ ಏನಪ್ಪ ಅಂತಂದರೆ, ಶುಕ್ರವಾರ ತೆಲಂಗಾಣದ ಮಾಜಿ ಮುಖ್ಯಮಂತ್ರಿ ಅನಭಿಷಿಕ್ತ ದೊರೆ ಎಂದು ಮೆರೆಯುತ್ತಿದ್ದ ಕೆ. ಚಂದ್ರಶೇಖರ್ ರಾವ್ ಅವರ ಪುತ್ರಿ, ಪ್ರೆಸೆಂಟ್ MLC ಆದ ಕವಿತಾ ಅವರನ್ನು ಇದೇ ಡಿಲ್ಲಿ ಲಿಕ್ಕರ್ ಸ್ಕ್ಯಾಮ್ ಕೇಸ್ಗೆ ಸಂಬಂಧಪಟ್ಟಂತೆ ಇಡಿ ಮತ್ತು CBI ಅಧಿಕಾರಿಗಳು ಸ್ವತಃ MLC ಕವಿತಾ ಅವರ ಮನೆಯಿಂದ ಅವರನ್ನು ಅರೆಸ್ಟ್ ಮಾಡಿ ಡೆಲ್ಲಿಗೆ ತಗೊಂಡು ಬಂದಿರೋ ವಿಷಯ ದೇಶದಾದ್ಯಂತ ಬಿರುಗಾಳಿ ಎಬ್ಬಿಸಿದೆ. ವೀಕ್ಷಕರೇ, ಕಾರಣ ಇಷ್ಟೇ, ಕರ್ಮ ಯಾರನ್ನೂ ಬಿಡುವುದಿಲ್ಲ ಅಂತಾರಲ್ಲ ಹಾಗೆ. 10 ವರ್ಷಗಳ ಕಾಲ ತೆಲಂಗಾಣ, ನೂತನ ರಾಜ್ಯವಾದ ತೆಲಂಗಾಣದಲ್ಲಿ ಅಧಿಕಾರಕ್ಕೆ ಬಂದ ಚಂದ್ರಶೇಖರ್ ನೇತೃತ್ವದ BRS ಪಕ್ಷವು ಇನ್ನಿಲ್ಲದಂತೆ ತಾನೊಂದೇ ರಾಜ ಎಂಬ ದುರಹಂಕಾರದಿಂದ ಮೆರೆದು ಮಣ್ಣಾಗಿದ್ದ ಈ ಚಂದ್ರಶೇಖರ್ ರಾವ್ ಕಳೆದ ಡಿಸೆಂಬರ್ ಚುನಾವಣೆಯಲ್ಲಿ ಅಸೆಂಬ್ಲಿ ಎಲೆಕ್ಷನ್ಗೆ ನಡೆದ ಚುನಾವಣೆಯಲ್ಲಿ ಚಂದ್ರಶೇಖರ್ ರಾವ್ ನೇತೃತ್ವದ BRS ಪಕ್ಷವನ್ನು ಅಲ್ಲಿಯ ಜನರು ಗಾಳಿಪಟ ತೂರಿದಂತೆ ತೂರಿ ಬಿಸಾಕಿದ್ದಾರೆ. ವೀಕ್ಷಕರೇ, ಇದಕ್ಕೆ ಸಂಬಂಧಪಟ್ಟಂತೆ ಚಂದ್ರಶೇಖರ್ ರಾವ್ ಅವರ ಹಿನ್ನೆಲೆ ಸ್ವಲ್ಪ ಮಾತಾಡುವ ಅವಶ್ಯಕತೆ ಇದೆ. ವೀಕ್ಷಕರೇ, ಈ ಚಂದ್ರಶೇಖರ್ ರಾವ್ ಹೇಗೆ ಅಂತಂದರೆ, ತಾನೊಬ್ಬ ದೊಡ್ಡ ದೊರೆ, ತೆಲಂಗಾಣ ಒಂದು ರಾಜ್ಯ, ತನ್ನದೇ ಒಂದು ಸಾಮ್ರಾಜ್ಯ, ರಿಪಬ್ಲಿಕ್ ಆಫ್ ತೆಲಂಗಾಣ ಎಂಬ ಅಹಂಕಾರದಿಂದ ಮೆರೆಯುತ್ತಿದ್ದ ಒಬ್ಬ ದೇಶದ ಪ್ರಧಾನಿ. ತೆಲಂಗಾಣಕ್ಕೆ ಸ್ವತಃ ಅಭಿವೃದ್ಧಿಯ ಕೆಲಸಗಳಿಗೆ, ಶಂಕುಸ್ಥಾಪನೆಗಳಿಗೆ, ಭೂಮಿ ಪೂಜೆಗಳಿಗೆ ಬಂದರೂ ಒಂದು ಮಿನಿಮಮ್ ಕೃತಜ್ಞತೆ ಇಲ್ಲದ ಕಿಡಿಗೇಡಿ ಈ ಮಾಜಿ ಮುಖ್ಯಮಂತ್ರಿ ಎಂದು ಹೇಳಬಹುದು. ವೀಕ್ಷಕರೇ, ಡಿಲ್ಲಿ ಲಿಕ್ಕರ್ ಸ್ಕ್ಯಾಮ್ಗೆ ಸಂಬಂಧಪಟ್ಟಂತೆ ಚಂದ್ರಶೇಖರ್ ಅವರ ಪುತ್ರಿ ಮತ್ತು MLC ಆದ ಕವಿತಾ ಅವರ ಮೇಲೆ 100 ಕೋಟಿ ರೂಪಾಯಿಗಳಷ್ಟು ಕಿಕ್ ಬ್ಯಾಕ್ ಪಡೆದ ಗಂಭೀರ ಆರೋಪಗಳ ಹಿನ್ನೆಲೆಯಲ್ಲಿ ಕಳೆದ ವರ್ಷ ಇಡಿ ಮತ್ತು CBI ತನಿಖಾ ಸಂಸ್ಥೆಗಳು FIR ದಾಖಲೆ ಮಾಡುವ ಮೂಲಕ ತನಿಖೆ ಕೈಗೊಂಡಿದ್ದರು. ಈ ಸ್ಕ್ಯಾಮ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಇಡಿ ಮತ್ತು CBI ಅಧಿಕಾರಿಗಳು ಅನೇಕ ಬಾರಿ ವಿಚಾರಣೆಗಾಗಿ ಕವಿತಾ ಅವರನ್ನು ಕರೆದು ವಿಚಾರಣೆ ನಡೆಸಿ ಕಳಿಸಿರೋದು ಉದಾಹರಣೆಗಳಿವೆ. ವೀಕ್ಷಕರೇ, ಆದರೆ ಕವಿತಾರನ್ನು ಈಗ ಅರೆಸ್ಟ್ ಮಾಡ್ತಾರೆ, ನಾಳೆ ಅರೆಸ್ಟ್ ಮಾಡ್ತಾರೆ, ನಾಡಿದ್ದು ಅರೆಸ್ಟ್ ಮಾಡ್ತಾರೆ ಎಂಬ ವದಂತಿಗಳು ಕೇಳಿ ಬಂದಿದ್ದರೂ ಕೂಡ ಇದುವರೆಗೂ ಕವಿತಾರನ್ನು ಅರೆಸ್ಟ್ ಮಾಡದೆ ಇದೀಗ ಅದೇ ಡಿಲ್ಲಿ ಲಿಕ್ಕರ್ ಸ್ಕ್ಯಾಮ್ ಸಂಬಂಧಪಟ್ಟಂತೆ ಕವಿತಾ ಅವರನ್ನು ಇಡಿ ಅಧಿಕಾರಿಗಳು ಬಂಧಿಸಿ ಡೆಲ್ಲಿಗೆ ಕರೆದುಕೊಂಡು ಹೋಗಿದ್ದಾರೆ. ವೀಕ್ಷಕರೇ, ಕವಿತಾ ಅರೆಸ್ಟ್ ಆದ ನಂತರ ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥ ಡೆಲ್ಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ ಅವರ ಬುಡ ಅಲ್ಲಾಡತೊಡಗಿದೆ. ವೀಕ್ಷಕರೇ, ಸುಮಾರು ಡಿಲ್ಲಿ ಲಿಕ್ಕರ್ ಸ್ಕ್ಯಾಮ್ಗೆ ಸಂಬಂಧಪಟ್ಟಂತೆ ಈಗಾಗಲೇ CBI ಅಧಿಕಾರಿಗಳು, ಇಡಿ ಅಧಿಕಾರಿಗಳು ವಿಚಾರಣೆ ಆಗುವಂತೆ 6ರಿಂದ 7 ಬಾರಿ ನೋಟಿಸ್ ಕೊಟ್ಟರೂ, ಸಮನ್ಸು ನೀಡಿದರೂ ವಿಚಾರಣೆಗೆ ಗೈರು ಆಗುವ ಮೂಲಕ ಸಂವಿಧಾನಕ್ಕೆ ಮತ್ತು ವ್ಯವಸ್ಥೆಗೆ ತೊಡೆಯನ್ನು ಹೊಡೆದಿದ್ದಾರೆ. ವೀಕ್ಷಕರೇ, ಅಂದರೆ ಇವರಿಗೆ ಕಾನೂನು, ಸಂವಿಧಾನ, ನ್ಯಾಯಾಂಗದ ಮೇಲೆ ಎಷ್ಟೊಂದು ಗೌರವ ಘನತೆ ಇದೆ ಎಂಬುದು ಇದರಿಂದ ತಿಳಿಯುತ್ತದೆ. ವೀಕ್ಷಕರೇ, ಕೇಜ್ರಿವಾಲ್ ಮುಖ್ಯಮಂತ್ರಿಯಾದ ಸಮಯದಲ್ಲಿ 2021-22ನೇ ಸಾಲಿನಲ್ಲಿ
ಜಾರಿಗೆ ತಂದ ఢిల్లీ ಲಿಕ್ಕರ್ ಪಾಲಿಸಿ ಸಂಬಂಧಪಟ್ಟಂತೆ ಸುಮಾರು 200 ಕೋಟಿ ರೂಪಾಯಿಗಳ ಅಧಿಕ ಕಿಕ್ಬ್ಯಾಕ್ ಹಣವನ್ನು ಕೇಜ್ರಿವಾಲ್ ಮತ್ತು ಅವರ ಹಿಂಬಾಲಕರು ಮತ್ತು ಅವರ ಕ್ಯಾಬಿನೆಟ್ ಸಚಿವರು ಪಡೆದಿದ್ದರೆಂಬ ಗಂಭೀರ ಆರೋಪದ ಹಿನ್ನೆಲೆಯಲ್ಲಿ ಸಿಬಿಐ ಮತ್ತು ಇಡಿ ತನಿಖಾ ಸಂಸ್ಥೆಯು ತನಿಖೆಯನ್ನು ನಡೆಸುತ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಶುಕ್ರವಾರ ನಡೆದ ದಿಢೀರ್ ಬೆಳವಣಿಗೆಯಲ್ಲಿ ಕವಿತಾರನ್ನು ಬಂಧಿಸಿರುವ ಇಡಿ ಅಧಿಕಾರಿಗಳು ಮುಂದಿನ ಟಾರ್ಗೆಟ್ ಮುಖ್ಯಮಂತ್ರಿ ಕೇಜ್ರಿವಾಲ್ ಅವರನ್ನು ಯಾವುದೇ ಸಮಯದಲ್ಲಿ ಸಂದರ್ಭದಲ್ಲಿ ಅರೆಸ್ಟ್ ಮಾಡಬಹುದೆಂಬ ವದಂತಿಗಳು ದೇಶದೆಲ್ಲೆಡೆ ಹರಡಿವೆ. ವೀಕ್ಷಕರೇ, ದಿಢೀರ್ ನಡೆದ ಬೆಳವಣಿಗೆಯೊಂದರಲ್ಲಿ ಕವಿತಾ ಬಂಧನವಾಗುತ್ತಿದ್ದಂತೆ ಲಿಕ್ಕರ್ ಕೇಸಿಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಅರೆಸ್ಟ್ ಯಾರೆಂಬ ಪ್ರಶ್ನೆ ಈಗ ನಿಗೂಢವಾಗಿದ್ದು, ಅದೇ ನಮ್ಮ ಸೋಕಾಲ್ಡ್ ఢిల్లీ ಮುಖ್ಯಮಂತ್ರಿ ಕೇಜ್ರಿವಾಲ್ ಅವರನ್ನು ಎನಿಟೈಮ್ ಅರೆಸ್ಟ್ ಮಾಡಲು ಇಡಿ ಮತ್ತು ಸಿಬಿಐ ಅಧಿಕಾರಿಗಳು ಎಲ್ಲ ರೀತಿಯ ಸಿದ್ಧತೆಗಳನ್ನು ನಡೆಸಿಕೊಂಡಿದ್ದಾರೆಂಬ ಮಾಹಿತಿಗಳು ಬಂದಿವೆ. ವೀಕ್ಷಕರೇ, ಅದಕ್ಕೆ ಹೇಳುವುದು ಕರ್ಮ ಯಾರನ್ನೂ ಬಿಡುವುದಿಲ್ಲ ಎಂಬ ಮಾತು ನಿಜ.